ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಜೋಳದ ಹಿಟ್ಟಿಂದ ಒಂದು ವಡೆ ಮಾಡಿ ತೋರಿಸ್ತೀನಿ, ಬನ್ನಿ. ಜೋಳದ ಹಿಟ್ಟಿಂದ ವಡೆ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಜೋಳದ ಹಿಟ್ಟು 1 ಬಟ್ಲು, ಕಡಲೆ ಹಿಟ್ಟು 2 ಸ್ಪೂನು, ಅಕ್ಕಿ ಹಿಟ್ಟು 2 ಸ್ಪೂನು, ಗೋಧಿ ಹಿಟ್ಟು 2 ಸ್ಪೂನು, ಇವು 4 ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ಜೋಳದ ವಡೆ ಮಾಡಿ ನೋಡಿ, ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮಸಾಲೆ ಇದನ್ನು ರುಬ್ಕೊಂಬರೋಣ. ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಇವು 3 ನಾನು ನೀಟಾಗಿ ತೊಳ್ಕೊಂಬಿಟ್ಟು ಪೇಸ್ಟ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಇವಾಗ ಒಂದು ಜಾರ್ ತೊಗೋಬೇಕು. ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ನಾನು ಹಸಿಮೆಣ್ಸಿಕಾಯಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಬಂದಿದ್ದೀನಿ. ಇದು ಇವಾಗ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಹಾಕಿಬಿಟ್ಟು ನಾವು ಒಂದು ಪೇಸ್ಟ್ ಮಾಡ್ಕೊಂಬರೋಣ, ಬನ್ನಿ. ನೋಡಿ, ಒಂದು ತಟ್ಟೆ ಇಟ್ಕೋಬೇಕು. ತಟ್ಟೆಗೆ ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ರುಬ್ಬಿರೋದು ಪೇಸ್ಟು ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಖಾರ, ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನೀಟಾಗಿ ಕಲಸೋಣ. ಕಲಿಸ್ಕೊಂಡು ಇದನ್ನು ನೀಟಾಗಿ ಕಲಸಿ ಇಟ್ಕೊಳ್ಳೋಣ. ಇಟ್ಕೊಂಡ್ಬಿಟ್ಟು ಮಕ್ಕಳು ಬಂದಾಗೆ ಏನಾದ್ರು ತಿಂಡಿ ಕೊಡ್ಬೇಕು ಅನ್ನಿಸ್ದಾಗೆ ಈ ಥರದೊಂದು ಜೋಳದ ಪದಾರ್ಥ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈ ಥರ ನಿಮ್ಗೆ ಯಾವ್ದಾರ ಹಿಟ್ಟು ಬೇಡ ಅನಿಸಿದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು. 4 ಥರ ಹಿಟ್ಟಿಲ್ಲ ಅಂದರೆ ನೀವು ಬರೀ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೋಬೋದು. ನಾನೆಲ್ಲ ಥರ ಹಿಟ್ಟಿತ್ತಂತ ಮಿಕ್ಸ್ ಮಾಡಿದ್ದೀನಿ. ಎಲ್ಲ ಥರ ಹಿಟ್ಟು ಮಿಕ್ಸ್ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಟ್ನಿ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು. ನೋಡಿ, ನೀಟಾಗಿ ಇದನ್ನು ನಾವು ಕಲಿಸ್ಕೊಂಬರೋಣ. ನೋಡಿ, ಈ ಥರ ಕಲಿಸ್ಬಿಟ್ಟು ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಚಿ ಒಂದು 10ರಿಂದ 15 ನಿಮಿಷ ನಾವು ಹಿಂಗೆ ಎಣ್ಣೆ ಹಚ್ಚಿಬಿಟ್ಟು ಸ್ವಲ್ಪ ಇದನ್ನು ಹೀಗೆ ಬಿಡೋಣ. ನಾವು ಎಣ್ಣೆ ಕಾಯ್ದ್ರಾಗ ಇದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು 2 ನಿಮಿಷ ಆಗಿದೆ. ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಇವಾಗ ನಾನು ರೆಡಿ ಮಾಡಿಕೊಂಡು ಚಿಕ್ಕದಾಗಿ ಉಳ್ಳಿ ಮಾಡ್ಕೊಂಬಿಟ್ಟು ನಾವು ಹಿಂಗೆ ಕಲಿಸ್ಕೊಂಬಿಟ್ಟು ಇವಾಗ ನಾವು ನೋಡಿ ಈ ಥರ ನಾವು ಉಂಡೆಗಳು ಮಾಡ್ಕೊಂಡು ಜೋಳದ ವಡೆ ಮಾಡಿ ತಿಂದು ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಈ ಥರದ್ದೊಂದು ವಡೆ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಜೋಳದ ಹಿಟ್ಟು ತಿನ್ನೋದ್ರಿಂದ ಜೋಳದ ರೊಟ್ಟಿ ಆಗಿರ್ಬೋದು, ಜೋಳದ ಮುದ್ದೆ ಆಗಿರ್ಬೋದು, ಜೋಳದ ಜುಣಕ ಆಗಿರ್ಬೋದು, ಯಾವ ಥರ ಬೇಕಾದ್ರೂ ಜೋಳದಲ್ಲಿ ಮಾಡ್ಕೊಂಡು ನೀವು ತಿನ್ಬೋದು. ಇವಾಗ ನಾನು ಇದನ್ನೆಲ್ಲ ಇದೇ ಥರ ಮಾಡ್ಕೊಂಬಿಟ್ಟು ನಾನು ಲಟ್ಟಿಸ್ತೀನಿ, ಬನ್ನಿ. ನೋಡಿ, ಇವಾಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಬಿಟ್ಟು ನಾವು ಉಂಡೆ ಮಾಡಿಬಿಟ್ಟು ಈ ಥರ ನಾವು ಲಟ್ಟಿಸಿ ನೀಟಾಗಿ ನಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ತೆಳ್ಳಗೆ ಬೇಕಂತ ನೋಡಿಕೊಂಡು ಇಷ್ಟಿಷ್ಟೇ ನಾವು ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ನಾನು ಎಲ್ಲನೂ ಎಲೆಗಳು ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಇದೇ ಥರ ನಾನು ಸ್ಕ್ವೇರ್ ಶೇಪಲ್ಲಿ ಎಲ್ಲನೂ ಮಾಡ್ಕೊಂಬರ್ತೀನಿ. ನೀವು ಬೇಕಾದ್ರೆ ರೌಂಡ್ ಶೇಪಲ್ಲಿ ನೀವು ಮಾಡ್ಕೋಬೋದು. ಈ ಜೋಳದ ವಡೆ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರದೊಂದು ಟ್ರೈ ಮಾಡಿ ನೋಡಿ, ತುಂಬ ಸುಲಭ ಇದೆ. ಎಲ್ಲ ಹಿಟ್ಟು ಮಿಕ್ಸ್ ಮಾಡೋದು, ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಬಂದು ಹಾಕಿಬಿಟ್ರೆ ಆಯಿತು, ಜೋಳದ ವಡೆ ರೆಡಿ. ಇದೇ ಥರ ನಾನು ಎಲ್ಲನೂ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ನಾನು 5-6 ಮಾಡ್ಕೊಂಬಂದಿದ್ದೀನಿ. ಯಾಕಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ತಿನ್ನೋಕೆ ಮಾಡ್ಕೋಬೋದು. ಹಿಟ್ಟು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು, ನಮ್ಗೆ ಯಾವಾಗ ಬೇಕೋ ಬಿಸಿ ಬಿಸಿಯಾಗಿ ಮಾಡ್ಕೋಬೋದು. ನಾನು ಅರ್ಧ ಹಿಟ್ಟಲ್ಲಿ ನಾನು ಒಂದು 6 ವಡೆ ಮಾಡಿದ್ದೀನಿ. ಇವಾಗ ಇದು ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆಗೆ ಹಾಕೋಣ, ಬನ್ನಿ. ನೋಡಿ, ಎಣ್ಣೆ ಕಾಯ್ದಿದೆ. ನಾನು ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಾವು ಹಿಂಗೆ ಸ್ವಲ್ಪ ಎಣ್ಣೆಲಿ ಹಾಕ್ಬಿಟ್ಟು ಒಂದೇ 1 ನಿಮಿಷ ಹಿಂಗೆ ಬಿಟ್ಟರೆ ಸಖತ್ತಾಗಿರುತ್ತೆ ಜೋಳದ ವಡೆ. ಈ ಥರ ಮಾಡೋದ್ರಿಂದ ನೀವು ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಇದು ನೀವು ಚಟ್ನಿ ಜೊತೆಗೆ, ಉಪ್ಪಿನಕಾಯಿ ಜೊತೆಗೂ ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನೋಡಿ. ಈಗ ಒಂದೊಂದಾಗಿ ಹಾಕ್ಬಿಟ್ಟು ನಾವು ಇದನ್ನು ತೆಗಿಯೋಣ.
ನೋಡಿ ಇವಾಗ ರೆಡಿಯಾಗಿದೆ. ಇದನ್ನಿವಾಗ ನಾನು ತೆಗಿತಾ ಇದ್ದೀನಿ. ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಬಂದ್ರೇ ಚೆನ್ನಾಗಿರೋದು. ಇದು ಟೇಸ್ಟು ಸೂಪರಾಗಿರುತ್ತೆ. ನೋಡಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಾಗುತ್ತೆ ಅಂತ ನೀವೇ ನೋಡಿ. ಸೂಪರಾಗಿರುತ್ತೆ ಈ ಥರ ಕರೆದ್ಬಿಟ್ಟು ಮಕ್ಕಳಿಗೆಲ್ಲ ಕೊಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಇವಾಗ ಈ ಥರ ನಾವು ಎಲ್ಲನೂ ಹಿಂಗೆ ಹಾಕ್ಕೋಬೇಕು. ಚೆನ್ನಾಗಿ ಗರಿಗರಿಯಾಗಿ ಈ ಥರ ಬೇಯಿಸ್ಕೊಂಡ್ಬಿಟ್ಟು ನಾವು ಒಂದು ಚಟ್ನಿನೋ ಒಂದು ಉಪ್ಪಿನಕಾಯಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಎಲ್ಲನೂ ನಾನು ಇದೇ ಥರ ಕರ್ಕೊಂಬರ್ತೀನಿ, ಬನ್ನಿ. ಇದೇನಪ್ಪ ವಡೆ ಅಂದರೆ ಈ ಥರ ಮಾಡ್ಯಾರ ಪೂರಿ ಥರ ಅಂದ್ಕೋಬೇಡಿ. ನೋಡಿ ಈ ಸೇಪಲ್ಲೂ ನಾವು ವಡೆ ಥರ ಸೇಪಲ್ಲೂ ನಾವು ಮಾಡ್ಕೋಬೋದು. ನೋಡಿ 2 ಥರನೂ ನಾನು ಮಾಡಿ ತೋರಿಸಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಕೊಟ್ಟರಂತೂ ತುಂಬ ಆರೋಗ್ಯಕರವಾಗಿರುತ್ತೆ. ಈ ಥರ ನೀವು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ನೋಡಿ ಈ ಥರನೂ ನಾವು ವಡೆ ಸೇಪಲ್ಲಿ ನಾವು ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಈ ಥರ ನಾವು ಮಾಡ್ಕೊಂಡು ಮಕ್ಕಳು ಕೊಟ್ಟರೆ ತುಂಬ ಚೆನ್ನಾಗಿ ತಿನ್ಕೊತಾರೆ. ಇದಕ್ಕೇನು ಚಟ್ನಿನೂ ಬೇಡ, ಸಾಂಬಾರು ಬೇಡ, ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು, ಸೂಪರಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಜೋಳದ ಹಿಟ್ಟಿಂದ ಮಾಡಿದ್ದ ವಡೆ ರೆಡಿಯಾಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಇದು ಸಖತ್ತಾಗಿರುತ್ತೆ. ಮಾಡಿ ನೋಡಿ ನೀವು. ಹೆಂಗೆ ಮಾಡೋದಂತೆ ನಾನೆಲ್ಲ ತೋರಿಸಿದ್ದೀನಿ, ಅದೇ ಥರ ನೀವು ಮಾಡ್ಕೊಂಡು ತಿನ್ನಿ. ಇವಾಗ ಈ ಜೋಳದ ಹಿಟ್ಟದ ವಡೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.